ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಅಡುಗೆ ಮನೆ ವಿಚಾರಗಳು ಮತ್ತು ಕ್ಯಾನ್ಸರ್ ಸಂಬಂಧದ ಬಗ್ಗೆ ಮಾತಾಡೋಣ. ಏನು ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ಅಡುಗೆ ಮನೆಯ ವಿಚಾರಗಳಿಗೆ ಬಂದರೆ ಅದು ಪದಾರ್ಥಗಳಿರ್ಬೋದು, ಶೇಖರಿಸುವ ವಿಧಾನ ಇರ್ಬೋದು, ಅಥವಾ ಅಡುಗೆಯನ್ನು ತಯಾರಿಸುವ ರೀತಿ ಇರ್ಬೋದು, ಹೇಗೆ ವ್ಯತ್ಯಾಸ ಮಾಡುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನಾವು ಬಿಸಿ ಪದಾರ್ಥವನ್ನು ಶೇಖರಣೆ ಮಾಡೋದು ತಪ್ಪಾಗುತ್ತೆ. ಇದರಿಂದ ಬಿಸ್ಫಿನಾಲ್ ಎ ಮತ್ತು ಥ್ಯಾಲೇಟ್ ಅನ್ನುವ ಕೆಮಿಕಲ್ಗಳು ಆಹಾರದ ಒಳಗಡೆ ಸೇರಿಕೊಂಡು ಕ್ಯಾನ್ಸರ್ಗೆ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪ್ಲಾಸ್ಟಿಕ್ ಡಬ್ಬಗಳಾಗಲಿ, ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ ಅದನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪಾತ್ರೆ ಒಳಗಡೆ ಬಿಸಿ ಪದಾರ್ಥವನ್ನು ಹಾಕಬಾರ್ದು. ಹಾಗೆಯೇ ಪ್ಲಾಸ್ಟಿಕ್ ಒಳಗಡೆ, ಬಾಟಲ್ ಒಳಗಡೆ ನೀರು ಹಾಕಿ ಅದನ್ನು ಬಿಸಿಲು ಬೀಳುವಂತಹ ಒಂದು ಜಾಗದಲ್ಲಿ ಇರೋದು ಸಹ ತಪ್ಪಾಗತ್ತೆ. ಇದು ಪ್ಲಾಸ್ಟಿಕ್ ಬಗ್ಗೆ ಆಯಿತು. ಇನ್ನು ನಾನ್ ಸ್ಟಿಕ್ ತವಾ ಅಥವಾ ನಾನ್ ಸ್ಟಿಕ್ ಪಾತ್ರೆಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಏನು ನಾನ್ ಸ್ಟಿಕ್ ಅಂತ ಬರುತ್ತಲ್ವ, ಈಗ ನಾನ್ ಸ್ಟಿಕ್ ತವಾ ಬರುತ್ತೆ, ನಾನ್ ಸ್ಟಿಕ್ ಬಾಣಲೆಗಳು ಬರುತ್ತೆ. ಸೊ ಇದೆಲ್ಲನೂ ಸಹ ಕ್ಯಾನ್ಸರ್ಗೆ ಸಂಬಂಧ ಹೊಂದಿದೆ ಅನ್ನುವಂತಹ ಭಯ ಎಲ್ಲರಲ್ಲೂ ಇದೆ. ಆದರೆ ಇದು ಹಳೆಯ ವಿಚಾರ. ಏನಂತಂದರೆ, ಈ ನಾನ್ ಸ್ಟಿಕ್ ತವಾಗೆ ಸಂಬಂಧಪಟ್ಟಂಗೆ 2 ಕೆಮಿಕಲ್ಸ್ ಇರುತ್ತೆ. ಒಂದು PFOA, ಇನ್ನೊಂದು PTFE ಅಂತ. ಅಂದರೆ PFOA ಅನ್ನೋದನ್ನು ಮುಂಚೆ ಆ ನಾನ್ ಸ್ಟಿಕ್ ಕೋಟಿಂಗ್ಗೆ ಅಂತ ಹೇಳಿ ಸ್ವಲ್ಪ ಉಪಯೋಗಿಸ್ತಾ ಇದ್ರು. ಆದರೆ 2015 ಆದಮೇಲೆ ಯಾವ ಪಾತ್ರೆಗಳೆಲ್ಲ ಬಂದಿದೆಯಲ್ಲ, ಪ್ರೆಸ್ಟೀಜ್ ಇರ್ಬೋದು, ಹಾಕಿನ್ಸ್ ಇರ್ಬೋದು, ಪಿಜನ್ ಇರ್ಬೋದು, ಯಾವುದೇ ಆಗಲಿ ಅದ್ರ ಮೇಲೆ PFOA ಫ್ರೀ ಅಂತ ಹೇಳಿ ಬರೆದಿದ್ರೆ ಅದು ಸುರಕ್ಷಿತ ಅಂತ ಹೇಳಿ ನಾವು ತಿಳ್ಕೊಬೋದು. ಆದರೆ ಈ ನಾನ್ ಸ್ಟಿಕ್ ತವಾನ ಯಾವಾಗ ಬಳಸಬಾರ್ದು ನಾವು ಅಂತಂದರೆ, ಸಾಮಾನ್ಯವಾಗಿ 3-4 ವರ್ಷ ಆದಮೇಲೆ ಯಾವಾಗ ಆ ನಾನ್ ಸ್ಟಿಕ್ ಕೋಟಿಂಗ್ ಎಲ್ಲ ಹೊಟ್ಟೋಗುತ್ತಲ್ವ, ಹಾಳಾಗುತ್ತಲ್ವ, ಆ ಪಾತ್ರೆಗಳನ್ನು ಮತ್ತೆ ಬಳಸೋದು ತಪ್ಪಾಗುತ್ತೆ. ಯಾಕಂದರೆ ಅದರೊಳಗೆ ಮೈಕ್ರೋ ಪ್ಲಾಸ್ಟಿಕ್ಸ್ ಇರ್ಬೋದು. ಈ PTFE ಅನ್ನೋದೇನಿರುತ್ತೆ ಅದು ಸಾಮಾನ್ಯವಾಗಿ ಏನೂ ಮಾಡೋದಿಲ್ಲ, ಆದರೆ ಅದು ಒಂಥರ ಮೈಕ್ರೋ ಪ್ಲಾಸ್ಟಿಕ್ ಅಥವಾ ನ್ಯಾನೋ ಪ್ಲಾಸ್ಟಿಕ್ ತರಹ ವರ್ತಿಸುತ್ತೆ. ಆದ್ದರಿಂದ ಜನರಲ್ ಆಗಿ ಒಂದು 5 ವರ್ಷ ಆದಮೇಲೆ ಅಟ್ಲೀಸ್ಟ್ ನಾವು ಯಾವುದೇ ನಾನ್ ಸ್ಟಿಕ್ ಪಾತ್ರೆನ ಮತ್ತೆ ಉಪಯೋಗಿಸಬಾರ್ದು. ಮತ್ತು ತುಂಬ ಜಾಸ್ತಿ ಸ್ಕ್ರ್ಯಾಚಸ್ ಎಲ್ಲ ಆದಮೇಲೆ, ಅದರ ನಾನ್ ಸ್ಟಿಕ್ ಕೋಟಿಂಗ್ ಎಲ್ಲ ಹೊಟ್ಟೋದ್ಮೇಲೆ ಮತ್ತೆ ಅದನ್ನೇ ಬಳಸೋದು ತಪ್ಪಾಗುತ್ತೆ. ಅದು ಬಿಟ್ಟು ಬರೀ ಟೆಫ್ಲಾನ್ ಕೋಟೆಡ್ ಅಥವಾ ನಾನ್ ಸ್ಟಿಕ್ ಕೋಟೆಡ್ ತವಾನ ಉಪಯೋಗಿಸೋದ್ರಿಂದ ಯಾವುದೇ ಕ್ಯಾನ್ಸರ್ ಸಂಬಂಧ ಇರೋದಿಲ್ಲ. ಸೊ ಇದು ಶೇಖರಣೆ ಅಥವಾ ಯಾವ ಪಾತ್ರೆಗಳನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ಆಯಿತು. ಈಗ ಆಹಾರ ಪದಾರ್ಥಗಳೇ, ನಾವು ಆಹಾರ ತಯಾರಿಸೋ ವಿಧಾನದ ಮೇಲೆ ಹೇಗೆ ಕ್ಯಾನ್ಸರ್ಗೆ ಸಂಬಂಧ ಹೊಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಿಳ್ಕೊಬೇಕಾಗಿರೋದು ಒಂದಿದೆ. ಏನಂದರೆ ಮೈಲಾರ್ಡ್ ರಿಯಾಕ್ಷನ್ ಅಥವಾ ಮೈಲಾರ್ಡ್ ಬ್ರೌನಿಂಗ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಹೇಳಬೇಕಂದ್ರೆ ಏನು ಸೀದೋಗುತ್ತಲ್ವ, ಅದಕ್ಕೆ ಈ ಮೈಲಾರ್ಡ್ ರಿಯಾಕ್ಷನ್ ಅಂತ ಹೇಳಿ ಹೇಳ್ಬೋದು. ಯಾವುದೇ ಪದಾರ್ಥ ಯಾವಾಗ ಕಂದು ಬರ್ತಿರುತ್ತೆ ಅಥವಾ ಅದು ಕಪ್ಪಗೆ ಏನು ಗಸಿ ಥರ ಉಳ್ಕೊಳ್ಳುತ್ತಲ್ಲ, ಇದೆಲ್ಲಾನು ಸಾಮಾನ್ಯವಾಗಿ ಆ ಮೈಲಾರ್ಡ್ ರಿಯಾಕ್ಷನ್ನ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಅಂದರೆ ಆ ಮೈಲಾರ್ಡ್ ಕೆಮಿಕಲ್ಸ್ ಅಂತ ಹೇಳ್ಬೋದು. ಏನಿದು ಮೈಲಾರ್ಡ್ ರಿಯಾಕ್ಷನ್ ಅಂದರೆ, ಸಾಮಾನ್ಯವಾಗಿ ಈಗ ಮಾಂಸಾಹಾರಿಗಳಿರ್ಬೋದು, ಮಾಂಸ ತಯಾರಿಸುವಾಗ ಮಾಂಸದಲ್ಲಿ ಏನಾಗುತ್ತೆ, ಈ ಸ್ನಾಯುಗಳಲ್ಲಿ ಕ್ರಿಯಾಟಿನಿನ್ ಅನ್ನುವಂಥ ಒಂದು ಪದಾರ್ಥ ಇರುತ್ತೆ. ಅದು ಅಮೈನೋ ಆಸಿಡ್ಸ್ ಮತ್ತು ಶುಗರ್ಸ್ ಜೊತೆ ಸೇರಿಕೊಂಡು ಕೆಲವು ಸಲ ಕೆಮಿಕಲ್ಸನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಹೆಟ್ರೋಸೈಕ್ಲಿಕ್ ಅಮೈನ್ಸ್ ಅಂತ ಹೇಳ್ತಾರೆ. ಸೊ ಈ ಕೆಮಿಕಲ್ಸ್ ಕ್ಯಾನ್ಸರ್ಗೆ ಪೂರಕವಾಗಿ ವರ್ತಿಸುತ್ತೆ ಅಂತ ಹೇಳಿ ಇದೆ. ಇದು ಯಾವಾಗಲೂ ಆಗುತ್ತಾ? ಹಾಗಿದ್ರೆ ಮಾಂಸ ತಿನ್ನೋದೇ ತಪ್ಪಾ ಅಂತ ಅಲ್ಲ, ಹಾಗಲ್ಲ. ಸಾಮಾನ್ಯವಾಗಿ ಇದು ಒಂದು 150 ಅಥವಾ 200-300 ಡಿಗ್ರಿ ಸೆಲ್ಸಿಯಸ್ಗೆ ಹೋದಾಗ ಆ ಶಾಖದಲ್ಲಿ ಮಾತ್ರ, ಆ ಉಷ್ಣಾಂಶದಲ್ಲಿ ಮಾತ್ರ ಈ ಹೆಟ್ರೋಸೈಕ್ಲಿಕ್ ಅಮೈನ್ಸ್ ಅಥವಾ ಈ ಏನು ನಾನು ಹೇಳಿದೆ, ಈ ಕ್ಯಾನ್ಸರ್ಗೆ ಕಾರಣವಾಗಿರುವಂಥ ಕೆಮಿಕಲ್ಸ್ ಏನಿದೆ ಇದು ಉತ್ಪತ್ತಿ ಆಗೋದು. ಆದ್ದರಿಂದ ನಾವು ಮೀಡಿಯಂ ಫ್ಲೇಮ್ ಮೇಲೆ ನಾವು ಸಾಮಾನ್ಯವಾಗಿ ಬೇಯಿಸೋದ್ರಿಂದ ಆಗಲಿ, ಅಥವಾ ಒಂದು ಬಾಣಲೆಯಲ್ಲಿ ಬಾಡಿಸೋದ್ರಿಂದ ಆಗಲಿ, ಕುಕ್ಕರಲ್ಲಿ ಬೇಯಿಸೋದ್ರಿಂದ ಆಗಲಿ ಈ ಯಾವುದೇ ರೀತಿಯಾದ ಕ್ಯಾನ್ಸರ್ ಬರೋದಿಲ್ಲ. ಆದರೆ ನಾವು ಬಾರ್ಬೆಕ್ಯೂ ಮಾಡೋದ್ರಿಂದ ಅಥವಾ ತಂದೂರಿ ಮಾಡೋದ್ರಿಂದ, ಡೈರೆಕ್ಟಾಗಿ ಅದನ್ನು ಬಾಡಿಸೋದ್ರಿಂದ, ಯಾವಾಗ ಅದು ಸೀಯೋ ಅಂಥ ಸಂದರ್ಭ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಈ ಕ್ಯಾನ್ಸರ್ ಕೆಮಿಕಲ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬೇರೆದು ಅಂದರೆ, ಈಗ ನಾವು ತಂದೂರಿ ಅಥವಾ ಏನು ಬಾರ್ಬೆಕ್ಯೂ ಮಾಡಬೇಕಾದ್ರೆ ಅದರಿಂದ ಬೀಳುವಂತಹ ರಸ ಏನಿರುತ್ತಲ್ಲ, ದ್ರವ ಏನಿರುತ್ತಲ್ಲ, ಅಂದರೆ ಅದು ಕೊಬ್ಬಿನ ಅಂಶ ಇರ್ಬೋದು, ಅದರಿಂದ ಬಿಡುಗಡೆ ಆಗುವಂಥ ಎಣ್ಣೆಯ ಅಂಶ, ಜಿಡ್ಡಿನ ಅಂಶ ಇರ್ಬೋದು, ಅದೇನಾಗುತ್ತೆ, ಅದು ಡೈರೆಕ್ಟಾಗಿ ನಮ್ಮ ಬೆಂಕಿಯ ಮೇಲೆ ಬಿದ್ದರೆ ಅಥವಾ ಇದ್ದಿಲಿನ ಮೇಲೆ ಬಿದ್ದರೆ ಏನಾಗುತ್ತೆ, ಅದರಿಂದ ಕೆಲವು ಕೆಮಿಕಲ್ಸ್ ಬರುತ್ತೆ. ಅದು ಬೆನ್ಜೋಪೈರಿನ್ಸ್ ಅಂತ ಹೇಳ್ತೀವಿ.
ಈ ಕೆಮಿಕಲ್ಗಳು ಆ್ಯಕ್ಚುಲಿ ಕ್ಯಾನ್ಸರ್ಗೆ ಸಂಬಂಧ ಹೊಂದಿದೆ ಅಂತ ಹೇಳಿ ಸಾಕ್ಷಿ ಇದೆ. ಆದ್ದರಿಂದನೇ ನಾವು ಆದಷ್ಟು ಈ ಥರ ಬಾಡಿಸುವಾಗೆಲ್ಲ ಎಕ್ಸಾಸ್ಟ್ ಫ್ಯಾನನ್ನು ಉಪಯೋಗಿಸಲೇಬೇಕು, ಚಿಮ್ನಿಗಳನ್ನು ಉಪಯೋಗಿಸಲೇಬೇಕು, ಮಾಸ್ಕ್ ಹಾಕ್ಕೋಬೇಕು, ಇದನ್ನೆಲ್ಲ ಹೇಳ್ತೀವಿ. ಕಿಚನಲ್ಲಿ ಯಾವಾಗಲೂ ಇರುವಂಥವ್ರು ಶೆಫ್ಗಳು ಹೋಟೆಲ್ಗಳಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಅಂತಲೂ ಸಹ ನಾವು ಹೇಳ್ತೀವಿ. ಯಾಕಂದರೆ ಈ ಕಣಗಳನ್ನು ನಾವು ಸೇವಿಸಿದಾಗ, ಅಂದರೆ ಅದನ್ನು ಒಳಗಡೆಗೆ ಉಸಿರಾಡುವಾಗ ಅದನ್ನು ಒಳಗಡೆಗೆ ತಗೊಂಡಾಗ, ಅದು ನಮ್ಮ ದೇಹದಲ್ಲಿ ಒಳಗಡೆ ಹೋದಾಗ ಅದು ಕ್ಯಾನ್ಸರ್ಗೆ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಎರಡನೆಯ ಅಂಶ. ಸೊ ಇನ್ನೊಂದೇನೆಂದರೆ ಈ ಏನು ಶರ್ಕರ ಪಿಷ್ಟಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಸ್ಟಾರ್ಚ್ ಕಂಟೆಂಟ್ ಏನಿರುತ್ತೆ ಅದು ಜಾಸ್ತಿ ಇರುವಂತಹ ಪದಾರ್ಥಗಳು ಅಥವಾ ಆಹಾರಗಳೇನಿರುತ್ತಲ್ವ, ಉದಾಹರಣೆಗೆ ಆಲೂಗಡ್ಡೆ. ಸೊ ಇಂತಹದ್ದು ಸಹ ಅತಿ ಹೆಚ್ಚಿನ ಶಾಖಕ್ಕೆ ಒಳಪಟ್ಟಾಗ ಕೆಲವು ಕೆಮಿಕಲ್ಸ್ನ, ಆಕ್ರೈಲಮೈಡ್ ಅಂತ ಹೇಳಿ ಒಂದು ಕೆಮಿಕಲ್ನ ರಿಲೀಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ನಾರ್ಮಲ್ ಆಗಿ ನಾವು ಬೇಯಿಸುವಾಗ ನಮ್ಮ ಶಾಖ ಏನಿರುತ್ತೆ, ಈಗ ಒಂದು ಸಾಂಬಾರ್ ಮಾಡೋವಾಗಿರ್ಬೋದು, ಅನ್ನ ಇಡ್ಲಿ ಏನೇ ಮಾಡೋವಾಗಿರ್ಬೋದು, ಸಾಮಾನ್ಯವಾಗಿ ನಮ್ಮ ಆಹಾರದ ಉಷ್ಣಾಂಶ 120ಕ್ಕಿಂತ ಅಧಿಕವಾಗಿ ಹೋಗೋದಿಲ್ಲ. ಅದರಿಂದ ಬೇಯಿಸಿ ತಿನ್ನುವ ಪದಾರ್ಥಗಳೆಲ್ಲ ಸೇಫ್ ಅಂತಾನೆ ಅನ್ಕೋಬಹುದು. ಸೊ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇದೆ, ನಾನೇನು ಹೇಳ್ತಿದ್ದೀನಿ ಅಂತ ಹೆದರ್ಕೊಳ್ಳುವಂಥದ್ದಿಲ್ಲ. ಆದರೆ ಇದೇ ಆಲೂಗಡ್ಡೆನ ನೀವು ಸುಟ್ಟು ತಿಂದರೆ ಅದು ಒಳ್ಳೆಯದಲ್ಲ. ಇದೇ ಒಂದು ಆಲೂಗಡ್ಡೆ ಇರ್ಬೋದು, ಬದನೆಕಾಯಿ ಇರ್ಬೋದು, ಅದನ್ನು ನೀವು ಸುಟ್ಟು ತಿನ್ನೋದಕ್ಕಿಂತ ಬೇಯಿಸಿ ತಿನ್ನುವಂಥದ್ದು ಒಳ್ಳೆಯದು. ನೇರವಾಗಿ ಅದನ್ನು ಬೆಂಕಿಯ ಮೇಲೆ ಇಟ್ಟು ಬಾಡಿಸಿ ತಿನ್ನೋದು ತಪ್ಪಾಗತ್ತೆ. ಅದರಿಂದ ಸಹ ಈ ಆಕ್ರೈಲಮೈಡ್ ಅಂತ ಏನಿದೆ ಅದು ಉತ್ಪಾದನೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಸಹ ಒಂದು ಕ್ಯಾನ್ಸರ್ ಕೆಮಿಕಲ್ ಆಗಿರುತ್ತೆ. ಸೊ ಇದು ಮೈಲಾರ್ಡ್ ರಿಯಾಕ್ಷನ್ ಅಂತ ಹೇಳಿದ್ನಲ್ಲ, ಇದು ಮೈಲಾರ್ಡ್ ರಿಯಾಕ್ಷನ್ ಆಗುವಂಥ ಒಂದು 3 ವಿಧಾನಗಳನ್ನು ನಾನು ಹೇಳಿದೆ. ಇದು ಬಿಟ್ಟು ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಇರುವಂಥ ಒಂದು ಪ್ರಶ್ನೆ ಏನಂತಂದರೆ, ಈಗ ಪಕೋಡ ಅಥವಾ ಬಜ್ಜಿ ಅಥವಾ ಏನು ಪೂರಿ ಮಾಡಿದ್ಮೇಲೆ ಆ ಒಂದು ಡೀಪ್ ಫ್ರೈ ಮಾಡಿರುವಂತಹ ಎಣ್ಣೆಯನ್ನು ಮತ್ತೆ ಬಳಸಬಹುದಾ? ಇಲ್ಲ. ಸೊ ಇದಕ್ಕೆ ಉತ್ತರ ಇಲ್ಲ, ಖಂಡಿತ ಇಲ್ಲ. ಮತ್ತೆ ಬಳಸೋದಿಲ್ಲ. ಹಾಗಾದರೆ ನಾವೊಂದು ಸಾಮಾನ್ಯವಾಗಿ ಒಂದು ಅರ್ಧ ಲೀಟರ್ 1 ಲೀಟರ್ ಎಣ್ಣೆನ ಒಂದೇ ಸಲ ಉಪಯೋಗಿಸಿ ಹಾಗೇನೆ ಅದನ್ನು ಚೆಲ್ಲಬೇಕಾ? ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಬೋದು, ಸೇಫಾಗಿ ಉಪಯೋಗಿಸ್ಬೋದು ಅಂತ ಸಹ ನಾವಿವತ್ತು ನೋಡೋಣ. ಏನಂದರೆ, ಈಗ ಡೀಪ್ ಫ್ರೈ ಏನು ಮಾಡ್ತೀವಿ ಅಂದರೆ ಪಕೋಡ ಕರೆದಿರೋವಂಥ ಇದಿರ್ಬೋದು, ಯಾವುದೇ ಒಂದು ಕರೆದ ಪದಾರ್ಥಗಳಿಗೆ ಉಪಯೋಗಿಸಿರುವಂಥ ಎಣ್ಣೆಯನ್ನು ನಾವು ಹೇಗೆಲ್ಲ ಬಳಸ್ಬೋದು ಅಂದರೆ, ಮತ್ತೆ ಕರಿಯೋದಕ್ಕೆ ಬಳಸುವ ಹಾಗೆ ಇಲ್ಲ. ಅಂದರೆ ನೀವು ಒಂದ್ಸಲ ಈಗ ಬೆಳಗ್ಗೆ ನೀವು ಪಕೋಡ ಮಾಡಿದ್ರಿ, ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿದೆ, ಅದನ್ನು ನೀವು ಮತ್ತೆ ಸಂಜೆ ಉಪಯೋಗಿಸ್ತೀನಿ, ಅದೇ ಎಣ್ಣೆಯಲ್ಲಿ ಮತ್ತೆ ಇರುವ ಪಕೋಡನ ಸಂಜೆ ಕರಿತೀನಿ ಅನ್ನೋದು ತಪ್ಪಾಗತ್ತೆ. ಯಾವುದೇ ಒಂದು ಕರೆದ ಪದಾರ್ಥಕ್ಕೆ ಉಪಯೋಗಿಸಿರುವಂತಹ ಎಣ್ಣೆಯನ್ನು ಮತ್ತೆ ಕರಿಯೋದಕ್ಕೆ ಅಂತಾನೆ ಉಪಯೋಗಿಸೋ ಹಾಗೆ ಇಲ್ಲ. ಮತ್ತೆ ಹೇಗೆ ಉಪಯೋಗಿಸ್ಬೋದು ಅಂತಂದರೆ, ನೀವು ಅದೇ ನಿಮಗೆ ಆಗೋದಿಲ್ಲ, ಒಂದೇ ಸಲಕ್ಕೆ ಇದೆಲ್ಲನೂ ಖಾಲಿ ಆಗೋದಿಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ತಗೊಂಡು ಸಣ್ಣ ಪಾತ್ರೆಯಲ್ಲಿ ನೀವು ಡೀಪ್ ಫ್ರೈ ಮಾಡಿದ್ಮೇಲೆ ಉಳಿದಿರೋದನ್ನ ಒಂದು ಶೋಧಿಸಿ ಇಡ್ಬೋದು. ತಣ್ಣಗಾದ್ಮೇಲೆ ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಇರ್ಬೋದು ಅಥವಾ ತೆಳ್ಳಗಿರುವಂತಹ ಒಂದು ಕಾಟನ್ ಬಟ್ಟೆಯಲ್ಲಿ ಇರ್ಬೋದು, ಶೋಧಿಸಿ ಎತ್ತಿಟ್ಕೋಬಹುದು. ಶೋಧಿಸಿದ್ರೆ ಏನಾಗುತ್ತೆ, ಅದರೊಳಗಿರುವಂಥ ಫುಡ್ ಪಾರ್ಟಿಕಲ್ಸ್ ಅಥವಾ ಆಹಾರದ ಏನು ಉಳ್ಕೊಂಡಿರುವಂತಹ ಕಡಲೆ ಹಿಟ್ಟಿನ ಅಂಶಗಳಿರ್ಬೋದು, ಯಾವುದೇ ಒಂದು ಬಜ್ಜಿ ಪದಾರ್ಥಗಳಿರ್ಬೋದು, ತಿನ್ನುವ ಒಂದು ಪದಾರ್ಥಗಳು ಏನು ಉಳ್ಕೊಂಡಿರುತ್ತೆ, ಸೊ ಅದೆಲ್ಲನೂ ಶೋಧಿಸಿದಾಗ ಅದು ಡೀಪ್ ಫ್ರೈ ಮಾಡಿರೋವಂಥ ಒಂದು ಎಣ್ಣೆಯನ್ನು ನಾವು ಶೋಧಿಸಿದಾಗ ಏನಾಗುತ್ತೆ, ಅದರೊಳಗಿರುವಂಥ ಒಂದು ತಿಂಡಿ ಪದಾರ್ಥಗಳೇನಿರುತ್ತೆ ಅದೆಲ್ಲನೂ ಹೊರಗಡೆ ಬಂದ್ಬಿಡುತ್ತೆ. ಈ ತಿಂಡಿ ಪದಾರ್ಥಗಳನ್ನು ಶೋಧಿಸದೆ ಅದರೊಳಗೆ ಬಿಟ್ಟಿರುವಾಗ ಅದರಿಂದ ಕೆಮಿಕಲ್ಸ್ ರಿಲೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅದನ್ನು ಯಾವಾಗ್ಲೂ ಅದನ್ನು ತೆಗಿಬೇಕಾಗತ್ತೆ. ಅದು ಒಂದು ಒಳ್ಳೆಯ ಅಭ್ಯಾಸ. ಅದನ್ನು ಬಿಟ್ಟು ನಾವು ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲು ಇರೋವಂಥ ಕಡೆ, ಬಿಸಿಲು ಬೀಳುವಂಥ ಕಡೆ, ಅಂದರೆ ಕಿಟಕಿ ಪಕ್ಕದಲ್ಲಾಗಲಿ ಆ ಥರ ಜಾಗದಲ್ಲಿ ಇಡಬಾರ್ದು. ತಣ್ಣಗಿರುವಂಥ ಪ್ರದೇಶದಲ್ಲಿ ಇಡಬೇಕಾಗತ್ತೆ. ಮತ್ತು ಇದನ್ನು ಮತ್ತೆ ಉಪಯೋಗಿಸುವಂಥ ಸಂದರ್ಭದಲ್ಲಿ ಇದರಿಂದ ಯಾವುದೂ ವಾಸನೆ ಬರ್ತಿಲ್ವಾ ಅಥವಾ ಇದು ತುಂಬ ಮಂದ ಆಗಿಲ್ವಾ, ಇದು ಹಾಕಿದಾಗ ನಮಗೆ ತುಂಬ ಹೊಗೆ ಬರುವಂಥ ಇದು ಆಗ್ತಿದೆಯಾ ಅಂತ ಹೇಳಿ ಒಂದ್ಸಲ ಗಮನಿಸಬೇಕಾಗತ್ತೆ. ಸೊ ಇದು ಯಾವುದೂ ಇಲ್ಲ ಅಂತಂದರೆ ನಾವು ಇದನ್ನು ಸ್ವಲ್ಪ ಬಳಸಬಹುದು. ಆದರೆ ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಬಳಸೋ ಹಾಗಿಲ್ಲ. ಆದರೆ ಈಗ ಚಪಾತಿಗೆ ಎಣ್ಣೆ ಹಚ್ಚಿ ಉಪಯೋಗಿಸುವಂಥದ್ದು ಮತ್ತು ಮೀಡಿಯಂ ಫ್ಲೇಮಲ್ಲಿ, ಅಂದರೆ ಉಷ್ಣಾಂಶ 100ಕ್ಕಿಂತ ಕಡಿಮೆ ಇರೋ ಹಾಗೆ, ಯಾವುದೇ ಕಾರಣಕ್ಕೂ ಎಣ್ಣೆಯಿಂದ ಡೈರೆಕ್ಟಾಗಿ ಹೊಗೆ ಬರೋ ಹಾಗಿಲ್ಲ. ಆ ರೀತಿಯಾಗಿ ನಾವು ಇದನ್ನು ಬಳಸ್ಕೋಬೋದು. ಇದು ಡೀಪ್ ಫ್ರೈ ಮಾಡುವಂಥ ಎಣ್ಣೆಯ ಬಗ್ಗೆ ಆಯಿತು. ಸೊ ಇನ್ನು ಕೆಲವು ಸಲಹೆಗಳು ಅಥವಾ ಸೂಚನೆಗಳು, ನನಗೆ ತೋಚಿದಂತಹ ಕೆಲವು ಸಲಹೆಗಳು, ಹೇಗೆ ಯಾವುದು ಒಳ್ಳೆಯದು, ಯಾವುದು ಸರಿಯಾದ ವಿಧಾನ ನಾವು ಅಡುಗೆ ಮಾಡುವಾಗ ಅಥವಾ ಅಡುಗೆ ಮನೆಯಲ್ಲಿ ಬಳಸುವಾಗ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ, ಈಗ ಚಪಾತಿ ಮಾಡುವಾಗ ಪೂರ್ತಿ ಹೈ ಫ್ಲೇಮ್ ಅಥವಾ ಜಾಸ್ತಿ ಉರಿ ಇಟ್ಟು ಚಪಾತಿ ಮಾಡೋದಕ್ಕಿಂತ
ಸೊ ಮೀಡಿಯಂ ಫ್ಲೇಮ್ ಅಥವಾ ಮಧ್ಯ ಉರಿ ಏನಿರುತ್ತೆ ಅದಿರ್ಬೋದು, ಅಥವಾ ಕಡಿಮೆ ಉರಿಯಲ್ಲಿ ಅದನ್ನು ಚಪಾತಿ ಮಾಡೋದು ಒಳ್ಳೆಯದು. ಮತ್ತು ಚಪಾತಿಯನ್ನು ಡೈರೆಕ್ಟಾಗಿ ನೀವು ಒಲೆ ಮೇಲೇ ಇಟ್ಟು ಬೆಂಕಿ ಮೇಲೇ ಚಪಾತಿ ಹಾಕಿ ಏನು ಫುಲ್ಕ ಮಾಡ್ತೀರಾ ಅದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಅದೇನು ಕಪ್ಪಗೆ ಆಗುತ್ತಲ್ವ ನೇರವಾಗಿ ಹಾಕಿದಾಗ, ಅದು ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ, ಅದು ಕೆಮಿಕಲ್ಸ್ ಆಗಿರುತ್ತೆ, ಅದು ಕ್ಯಾನ್ಸರ್ಗೆ ಸಂಬಂಧ ಹೊಂದಿರುವಂಥ ಕೆಮಿಕಲ್ಸ್ ಆಗಿರುತ್ತೆ. ಆದ್ದರಿಂದ ಅದು ಅಷ್ಟು ಒಳ್ಳೆಯದಲ್ಲ. ಅದನ್ನು ಬಿಟ್ಟು ಈಗ ಪೂರಿ ಅಥವಾ ಪಕೋಡ ಅದೇನಿರುತ್ತಲ್ವ, ಅದು ಕರೆದಂತಹ ಪದಾರ್ಥಗಳು ಉಳಿದಿರುವಂತಹ ಎಣ್ಣೆಯನ್ನು ನಾನು ಆಗಲೇ ಹೇಳಿದಾಗೆ ಅದನ್ನು ಕರಿಯೋದಕ್ಕೆ ಉಪಯೋಗಿಸಬಾರ್ದು. ಆದರೆ ಅದನ್ನು ಒಗ್ಗರಣೆಗೆ ಬಳಸ್ಕೋಬಹುದು, ಅಥವಾ ಚಪಾತಿ ಅಥವಾ ದೋಸೆ ಮಾಡೋದಕ್ಕೆ ಇಂತಹ ಪದಾರ್ಥಗಳಿಗೆ ಬಳಸ್ಕೋಬಹುದು. ಆದರೆ ಯಾವಾಗಲೂ ಸಹ ಉರಿ ಏನಿರುತ್ತೆ, ಆ ಬೆಂಕಿ ಏನಿರುತ್ತೆ ಅದು ಕಡಿಮೆ ಇರಬೇಕು, ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇರಬೇಕು. ಅದು ಜಾಸ್ತಿ ಹೆಚ್ಚಿನ ಉರಿಯಲ್ಲಿ ಬಾಡಿಸಬಾರ್ದು. ಮತ್ತು ಆದಷ್ಟು ಸ್ಟೀಮ್ ಮಾಡೋದು, ಅಂದರೆ ಇಡ್ಲಿ ಮಾಡುವಂಥದ್ದು ಅಥವಾ ಕುಕ್ಕರ್ನ ಉಪಯೋಗಿಸುವಂಥದ್ದು ಒಳ್ಳೆಯದು. ಯಾಕಂದರೆ ಅದು ಒಂದು ಪ್ರೆಷರ್ ಕಂಟ್ರೋಲಲ್ಲಿ ಇರುತ್ತೆ. ಸೊ ಅದರಿಂದ ಆ ಉಷ್ಣಾಂಶ ಏನಿರುತ್ತೆ ಅದು 120ಕ್ಕಿಂತ ಹೆಚ್ಚಾಗಿ ಹೋಗದಿರ ಅದು ಪ್ರೆಷರ್ ಕುಕ್ಕರ್ ಆಗಲಿ, ಒಂದು ಇಡ್ಲಿ ಕುಕ್ಕರ್ ಆಗಲಿ, ಅಥವಾ ವಿಸಿಲಿರುವಂತಹ ಸ್ಟೀಮ್ ಕುಕ್ಕರ್ಗಳಾಗಲಿ, ಇದೆಲ್ಲನೂ ನೋಡ್ಕೊಳ್ಳುತ್ತೆ. ಆದ್ದರಿಂದ ಯಾವಾಗ ಉಷ್ಣಾಂಶ 120ಕ್ಕಿಂತ ಜಾಸ್ತಿ ಹೋಗೋದಿಲ್ಲ, ಆವಾಗ ಯಾವುದೇ ಕ್ಯಾನ್ಸರ್ ಕಾರಣ ಮಾಡುವಂತಹ ಕೆಮಿಕಲ್ಗಳು ಬಿಡುಗಡೆ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಪ್ರೆಷರ್ ಕುಕ್ಕರ್ಗಳನ್ನು ಉಪಯೋಗಿಸೋದು ಒಳ್ಳೆಯದು. ಹಾಗೆ ಓಪನ್ ಪಾತ್ರೆಯಲ್ಲಿ ಬೇಯಿಸೋದಕ್ಕಿಂತ ಪ್ರೆಷರ್ ಕುಕ್ಕರ್ಗಳಲ್ಲಿ ಬೇಯಿಸೋದು ಒಳ್ಳೆಯದು. ಅದನ್ನು ಬಿಟ್ಟು ಈಗ ಯಾವುದೇ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಉಪಯೋಗಿಸಬಾರ್ದು ಅಂತ ಈಗಾಗಲೇ ಹೇಳಿದ್ದೀನಿ. ಈ ಮತ್ತು ಇಡ್ಲಿ ತುಂಬ ಒಂದು ಪೌಷ್ಟಿಕವಾದ ಆಹಾರ, ಒಳ್ಳೆಯ ಆಹಾರ. ಆದರೆ ಇಡ್ಲಿನ ನೀವು ಕರೆದು ಉಪಯೋಗಿಸ್ತೀರಾ, ಮಸಾಲೆ ಹಾಕ್ಕೊಂಡು ಉಪಯೋಗಿಸ್ತೀರಾ ಅನ್ನೋದಕ್ಕಿಂತ ಇಡ್ಲಿನ ಹಾಗೇನೆ ಚಟ್ನಿ ಸಾಂಬಾರ್ ಜೊತೆಯಲ್ಲಿ ತಿನ್ನುವಂಥದ್ದು ಒಳ್ಳೆಯದು. ಧನ್ಯವಾದಗಳು.